ಒಂದು ವಾರದಿಂದನೂ ಟ್ರಿಪ್ ಹೋಗಲ್ಲಪ್ಪ ಅಂತ ಹೇಳ್ತಿದ್ದು ನನ್ನ ಮಗಳು. ನಾಳೆ ಟ್ರಿಪ್ ಹೋಗ್ತಾರೆ ಅನ್ನಂಗೆ ಇಡೀ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ, ನಾನು ಮಾತ್ರ ಹೋಗ್ತಿಲ್ಲ ಅಂತ ಹತ್ತು ಕಣ್ಣೆಲ್ಲ ಊದಿಸ್ಕೊಂಡು ಅವ್ರ ಮಾಮನ್ನ ಅವ್ರ ಅಪ್ಪನ್ನ ಸಮಾಧಾನ ಮಾಡಿಕೊಂಡು ಟ್ರಿಪ್ಪಿಗೆ ಹೊರಟೇ ಬಿಟ್ಲು. ಟ್ರಿಪ್ ಹೋಗೋ ತನಕ ಟ್ರಿಪ್ಪಿಗೆ ದುಡ್ಡು ಕೊಡಿ, ಇನ್ನೇನು ಬೇಡ, ನಾವು ಎಕ್ಸ್ಟ್ರಾ ಕೇಳಲ್ಲ ಅಂತಾರೆ. ಅದಾದಮೇಲೆ ಏರ್ ಕಟ್ಟು, ಬಟ್ಟೆ, ಅತ್ತಕ್ಕೆ ಕೊಡು ಇತ್ತಕ್ಕೆ ಕೊಡು ಅಂತ ಹೇಳ್ತಾನೆ ಇರ್ತಾರೆ. ನಾವು ಮಕ್ಳಿಗೆ ಹೇಳ್ತೀವಿ, ನಾವು ಇವ್ರ ವಯಸ್ಸಲ್ಲಿದ್ದಾಗ ಇದೇ ತಾನೇ ಮಾಡಿದ್ದು. ಮಧ್ಯರಾತ್ರಿ 1:30 2:30 ತನಕ ಟೈಮ್ ಕೊಟ್ಟಿದ್ರು ಸ್ಕೂಲ್ ಹತ್ರ ಎಲ್ಲ ಸ್ಟೂಡೆಂಟ್ಸು ಬರಬೇಕು ಅಂತ. ನನ್ನ ಮಗಳು ನಿದ್ದೆನೇ ಮಾಡಲಿಲ್ಲ. 12:45ಗೆ ಎಬ್ಬರಿಸ್ಕೊಂಡು 1 ಗಂಟೆ ಅಷ್ಟರಲ್ಲಿ ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ಲು. ಅವ್ರ ಟೀಚರ್ಸು ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದೊಂದೇ, ಲೇಟಾಗಿ ಪೇಮೆಂಟ್ ಮಾಡಿ ಫಸ್ಟೇ ಬಂದು ನಿಂತಿದೀಯಾ ಅಂತ. ಎಲ್ರಿಗೂ ತುಂಬಾ ಖುಷಿ ಅವಳು ಹೊರಟಿರೋದು. ಅವಳ ಫ್ರೆಂಡ್ಸಿಗಂತೂ ಸರ್ಪ್ರೈಸ್ ಆಗಿತ್ತು. ಮಕ್ಕಳೆಲ್ಲ ಬಂದಮೇಲೆ ಅವ್ರ ಬ್ಯಾಗಲ್ಲಿ ಫೋನ್ ಇದೆಯಾ ಏನು ಅಂತ ಎಲ್ಲ ಚೆಕ್ ಮಾಡಿದ್ರು. ಇವ್ರುಗಳೆಲ್ಲ ನೋಡ್ತಾ ಇದ್ರೆ ನಾವು ಹೈಸ್ಕೂಲಲ್ಲಿ ಟ್ರಿಪ್ ಹೋಗಿದ್ದು ನೆನಪಾಗ್ತಿತ್ತು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬನ್ನಿ ಟ್ರಿಪ್ ಹೋಗೋಣ ಅಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಯಾರೂ ಬರಲ್ಲ. ನಾವು 10th ಹೋಗೋ ಟ್ರಿಪ್ ಮಾತ್ರ ಕೊನೆ ತನಕ ನಮಗೆ ನೆನಪಾಗಿ ಉಳಿಯುತ್ತೆ. ನೀವೂ 10th ಟ್ರಿಪ್ ಹೋಗಿದ್ರಾ? ಆ ನೆನಪು ನಿಮ್ಗಿನ್ನೂ ಇದೆಯಾ? ಕಮೆಂಟ್ ಮಾಡಿ. ತಂದೆ ತಾಯಿಗೆ ಮಕ್ಕಳು ಖುಷಿಗಿಂತ ಬೇರೆ ಏನೂ ಇಲ್ಲ. ಅವ್ರು ಏನೇ ಸಂಪಾದನೆ ಮಾಡಿದ್ರು ಅದು ಮಕ್ಕಳಿಗೋಸ್ಕರ. ಇವತ್ತಂತೂ ಇವ್ರುಗಳ ಖುಷಿಗೆ ಮಿತಿನೇ ಇಲ್ಲ. ಏನೇ ಆಗಲಿ ಮಕ್ಕಳ, ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು.